ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ವತಿಯಿಂದ ಈ ಆನ್ಲೈನ್ ತರಗತಿಯನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಬನ್ನಿ, ಇವತ್ತಿನ ಮುಖ್ಯವಾದ ಟಾಪಿಕ್ ಏನಪ್ಪ ಅಂದರೆ ಹಿಂದಿನ ಕ್ಲಾಸಲ್ಲಿ ನಡೆಸಿದಂಥ ಸರಳೀಕರಣ ಟಾಪಿಕ್ ಮೇಲೆ ನಾವು ಮತ್ತೆ ಸ್ವಲ್ಪ ಮುಂದಿಷ್ಟು ಇನ್ನೂ ಟಾಪಿಕ್ನ ಕ್ಲಿಯರ್ ಆಗಿ ನಾವು ಡಿಸ್ಕಸ್ ಮಾಡೋದು ಬಾಕಿದೆ. ಸೊ ಅದಕ್ಕಿಂತ ಮುಖ್ಯವಾಗಿಯಪ್ಪ ಅಂತಂದರೆ ಬನ್ನಿ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಯಾರೆಲ್ಲ ಬೇಗ ಇನ್ನೂ ಯಾರೆಲ್ಲ ಅಡ್ಮಿಷನ್ ಮಾಡ್ಕೊಂಡಿಲ್ಲ, ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಕೇವಲ 4,000 ರೂಪಾಯಿ, ಕೇವಲ ಸ್ಮಾಲ್ ಅಮೌಂಟ್, 4,000 ರೂಪಾಯಿಗೆ ನಿಮ್ಗೆ ಆನ್ಲೈನ್ ಕ್ಲಾಸ್ ಇದೆ. ಗೂಗಲ್ ಮೀಟಲ್ಲಿ ಲೈವ್ ಕ್ಲಾಸ್ ಕೊಡ್ತಾ ಇರ್ತೀವಿ, PDF ನೋಟ್ ಸಿಗುತ್ತೆ, ವೀಕ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ, ಅದೇ ರೀತಿ PPT ಪ್ರೆಸೆಂಟೇಷನ್ ಮೂಲಕ ಪಾಠವನ್ನು ಬೋಧನೆ ಮಾಡ್ತೀವಿ. ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸ್ ಇನ್ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಹ್ಯಾವ್ 1-on-1 ಇಂಟ್ರಾಕ್ಷನ್. ನೀವು ಮಾತಾಡ್ತಾ ನಾವು ಪಾಠವನ್ನು ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಡೌಟ್ ಸೆಷನ್ ಅಂದಿರುತ್ತೆ, ಡೌಟ್ಗೋಸ್ಕರನೇ ಒಂದು ಕ್ಲಾಸ್ ಇರ್ತದೆ. ಸೊ ಇಷ್ಟೆಲ್ಲ ಸವಲತ್ತು ಕೇವಲ 4,000 ರೂಪಾಯಿಗಳಲ್ಲಿ ಮಾತ್ರ. ಸೊ ಭಾಳ ತಡ ಮಾಡಬೇಡ್ರಿ. ನೀವು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದರೆ ದಿನಗಳು ಮುಂದೆ ಹೋಗ್ತಾನೆ ಇರ್ತದೆ, ಸಾಕ್ತಾನೆ ಇರ್ತವೆ. ಸೊ ಅದು ಬಿಟ್ಟು ಹಿಂದೆ ಈಗಲೇ ಜಾಯಿನ್ ಮಾಡ್ಬೇಕಪ್ಪ ಅಂದರೆ 9449771212 ಅಥವಾ 9900206243ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ ಬೇಗನೆ ನೀವು ಏನು ಮಾಡ್ಬೇಕಪ್ಪ ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಬನ್ನಿ, ನಾವು ಹಿಂದಿನ ಕ್ಲಾಸಲ್ಲಿ ಮಾಡ್ತಾ ಇದ್ದ ಬೋರ್ಡ್ ಮಾಸ್ ಅನ್ನ ಮತ್ತು ಹಾಗೂ ಸರಳೀಕರಣ, ಇದರ ಮೇಲೆ ನಾವು ಬ್ರಾಕೆಟ್ಸ್ ಇಲ್ಲಾರ್ದೆ ಲೆಕ್ಕ ಮಾಡಿದೀವಿ ಆಲ್ರೆಡಿ. ಸೊ ನಿನ್ನೆ ಬ್ರಾಕೆಟ್ನ ಯಾವ ರೀತಿ ಬಳಸ್ಕೋಬೇಕಂತ ಸಹ ನಾನು ಹೇಳ್ಕೊಟ್ಟಿದ್ದೆ. ಸೊ ಅದರ ಮುಂದಿನ ಭಾಗ ಇದು, ಅದರ ಕಂಟಿನ್ಯೂ ಪಾರ್ಟ್. ಸೊ ಯಾರೆಲ್ಲ ಇವತ್ತು ವಿಡಿಯೋ ನೋಡ್ತಾ ಇದ್ದೀರಿ, ಸೊ ಇದರ ಹಿಂದಿನ ವಿಡಿಯೋವನ್ನು ನೀವು ನೋಡಲೇಬೇಕು. ಸೊ ನೋಡಿಲ್ಲ ಅಂದರೆ ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾಕಂದ್ರೆ ವಿಶೇಷವಾಗಿ ಕ್ಲೀನಾಗಿ ಡೀಪಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಒಂದ್ಸಲ ಸ್ವಲ್ಪ ಡಿಸ್ಕಸ್ ಮಾಡೋಣ. ಬಿ ಅಂದರೆ ಬ್ರಾಕೆಟ್ಸ್, ಆವರಣಗಳು. ಇದರಲ್ಲಿ ಒಟ್ಟಾರೆ 4 ಟೈಪ್ ಆವರಣ ಬರ್ತದೆ. ಫಸ್ಟ್ ಬರೋದು ರೇಖಾವರಣ, ಸೆಕೆಂಡ್ ಬರೋದು ಅಲ್ಪಾವರಣ, ಇಟ್ ಮೀನ್ಸ್ ಸ್ಟ್ರೇಟ್ ಬ್ರಾಕೆಟ್, ಸ್ಮಾಲ್ ಬ್ರಾಕೆಟ್, ಅಂಡ್ ಥರ್ಡ್ ಒನ್ ಇಸ್ ಫ್ಲವರ್ ಬ್ರಾಕೆಟ್, ಕನ್ನಡದಲ್ಲಿ ಪುಷ್ಪಾವರಣ. ಫೋರ್ತ್ ಬ್ರಾಕೆಟ್ ಇಸ್ ಚೌಕಾವರಣ, ಸ್ಕ್ವೇರ್ ಬ್ರಾಕೆಟ್, ಕನ್ನಡದಲ್ಲಿ ಚೌಕಾವರಣ. ಸೊ ಈ ರೀತಿ 4 ಬ್ರಾಕೆಟ್ಸ್ ಇರ್ತಾವೆ. ಸೊ ನಾನು ನಿನ್ನೆ ಜಸ್ಟ್ ಈ ಬ್ರಾಕೆಟ್ ಮೇಲೆ ಡಿಸ್ಕಸ್ ಮಾಡಿದ್ದೆ, ಇವೆರಡು ತಂದಿರಲಿಲ್ಲ. ಸೊ ಈಗ ನೆಕ್ಸ್ಟ್ ಅದಾದಮೇಲೆ ಓ ಅಂದರೆ ಆಫ್, ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ವಿಶೇಷ ಗುಣಾಕಾರ. ಸೊ ಇದು ಯಾವ ರೀತಿ ಇರ್ತಂದ್ರೆ ಅಕ್ಷರದ ಕೊಟ್ಟಿರ್ತಾರೆ ದ ಅಥವಾ ರ ಅಂತ, ಅಥವಾ ಇಂಗ್ಲೀಷಲ್ಲಿ OF ಅಂತ ಕೊಟ್ಟಿರ್ತಾರೆ, ಅಥವಾ ಅಂಡರ್ ದ ರೂಟ್ ಸ್ಕ್ವೇರ್ ರೂಟ್ಸ್ ಕೊಟ್ಟಿರ್ಬೋದು, ಅಥವಾ ಸ್ಕ್ವೇರ್ಸ್ ಕೊಟ್ಟಿರ್ಬೋದು. A ಸ್ಕ್ವೇರ್ ಆಗಿರ್ಬೋದು, ನಂಬರ್ 2 ಸ್ಕ್ವೇರ್, 4 ಸ್ಕ್ವೇರ್, 3 ಸ್ಕ್ವೇರ್, ಈ ರೀತಿ ಇವನ್ನೆಲ್ಲ ಕೊಟ್ಟಿರ್ತಾರೆ. ಇದನ್ನು ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಫಸ್ಟ್ ಇವಕ್ಕೆ ಸಾಲ್ವ್ ಮಾಡ್ಬೇಕಾಗತ್ತೆ, ಅದಾದ ತಕ್ಷಣ ಇದನ್ನು ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಅದಾದಮೇಲೆ ನಾರ್ಮಲ್ ಡಿ ಅಂದರೆ ಡಿವಿಷನ್, ಭಾಗಾಕಾರ. ಸೊ ತದನಂತರ ಎಮ್ ಅಂದರೆ ಡಿ ಅಂದರೆ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಗುಣಾಕಾರ. ಎ ಅಂದರೆ ಎಡಿಷನ್, ಕೂಡಿಸೋ ಲೆಕ್ಕ. ಎಸ್ ಅಂದರೆ ವ್ಯವಕಲನ, ಕಳೆ ಲೆಕ್ಕ. ಸೊ ಇಷ್ಟೆಲ್ಲ ನೀವು ಏನು ಮಾಡ್ಬೇಕಾಗುತ್ತೆ, ಇಷ್ಟೆಲ್ಲ ರೂಲ್ಸ್ನ ಫಾಲೋ ಮಾಡ್ಬೇಕಾಗತ್ತೆ. ಸೊ ಈಗ ಒಂದೊಂದಾಗಿ ಲೆಕ್ಕವನ್ನು ನೋಡೋಣ. ಇದ್ರ ಮೇಲೆ ನಾನು ಲೆಕ್ಕವನ್ನು ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ತನ ನಾನು ಏನು ಮಾಡಿದ್ದೆಪ್ಪ ಅಂದರೆ ಡಿ ಮಾಸ್ ಇದು ಕ್ಲಿಯರ್ ಮಾಡಿದ್ದೀನಿ. ಅದೇ ರೀತಿ OF ಆಫನ್ನು ಕ್ಲಿಯರ್ ಮಾಡಿದ್ದೀನಿ. ಹಾಗೆ ಇದನ್ನು ಕ್ಲಿಯರ್ ಮಾಡಿದ್ದೀನಿ. ಇವೆರಡನ್ನ ಉಳಿದಿದೆ. ಸೊ ಇದ್ರ ಮೇಲೆ ಇವತ್ತು ಡೀಟೇಲ್ ಆಗಿ ಕ್ಲಿಯರ್ ಮಾಡಿ ಮುಗಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಾಮ್ ಕ್ವಶನ್ಸನ್ನು ತರೋಣ. ಲಾಸ್ಟ್ ಇಯರ್ ಎಕ್ಸಾಮ್ಸ್ ಆಗಿರ್ಬೋದು, JNVಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಇವತ್ತು ಇನ್ನೂ ಸ್ವಲ್ಪ ಡಿಸ್ಕಸ್ ಮಾಡೋಣ, ಬನ್ನಿ. ಸೊ ಒಂದು ಕ್ವಶನ್ ನೋಡೋಣ. ಸೊ ಏನಿದೆ ನೋಡಿ, ಬರ್ರಿ. 36 + 18 ಡಿವೈಡೆಡ್ ಬೈ 4 + 5, ಇದ್ರ ಮೇಲೆ ಹಿಂಗ ರೇಖಾವರಣ. ನೆಕ್ಸ್ಟ್ -4, ಇಲ್ಲಿ ಒಂದು ಅಲ್ಪವರ್ಣ. ತದನಂತರ ಇಲ್ಲೊಂದು ಪುಷ್ಪವರ್ಣ. ಸೊ 10 ಇಷ್ಟೇ ಇರಲಿ, ಸಾಕು. ಈ ಲೆಕ್ಕ ಫಸ್ಟ್ ಡಿಸ್ಕಸ್ ಮಾಡೋಣ, ಬನ್ನಿ. ಇಲ್ಲಿ ನೋಡೋಣ,
ಇಲ್ಲಿ 10 ಅಂತ ಇದೆ. ಫಸ್ಟ್ ಅಬ್ಸರ್ವ್ ನೋಡ್ರಿ, ಇಲ್ಲಿ 10. ಸರ್ ಇಲ್ಲಿ ಏನು ಚಿಹ್ನೆ ಕೊಟ್ಟಿಲ್ಲ, ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ, ಇದನ್ನು ಡಿಸ್ಕಸ್ ಮಾಡಬೇಕು. ಸೊ ಸರಿಯಾಗಿ ಕೇಳ್ರಿ. 10 ಫ್ಲವರ್ ಬ್ರಾಕೆಟ್ 36 ಪ್ಲಸ್ ಸ್ಮಾಲ್ ಬ್ರಾಕೆಟ್ 18 ಡಿವೈಡ್ ಬೈ 4 ಪ್ಲಸ್ 5 ಸ್ಟ್ರೇಟ್ ಬ್ರಾಕೆಟ್ ಸ್ಮಾಲ್ ಬ್ರಾಕೆಟ್ ಕ್ಲೋಸ್ ಮೈನಸ್ 4 ಫ್ಲವರ್ ಬ್ರಾಕೆಟ್ ಕ್ಲೋಸ್. ಅಂದರೆ ಈ ಲೆಕ್ಕ ನಾವು ಆವರಣ ಇದ್ದಾಗ ಲೆಕ್ಕ ಮಾಡೋದು. ಸೊ ಬೊಡಮಾಸ್ ನಿಯಮವನ್ನು ನಾವೇನು ಮಾಡ್ಬೇಕಂತ ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ. ಸೊ ಬಿ ಅಂದರೆ ಇದರಲ್ಲಿ ಬರ್ತಕ್ಕಂಥ ಈ ಬ್ರಾಕೆಟ್, ಇದು ಫ್ಲವರ್ ಚೌಕಾವರಣದ ಬಗ್ಗೆ ಅಪ್ಲೈ ಮಾಡೋಕ್ಕಾಗತ್ತೆ. ಫಸ್ಟ್ ನಾವು ಇದನ್ನು ಅಬ್ಸರ್ವ್ ಮಾಡಬೇಕು. ಈ ಬ್ರಾಕೆಟನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು, ಎಲ್ಲಿದೆ ಇದರಲ್ಲಿ. ಸೊ ಎಲ್ಲಿದೆ ಅಂತ ನೋಡಬೇಕು. ಸೊ ಇಲ್ಲಿ ಕಾಣ್ತಾ ಇದೆ ನಮ್ಮ ಕಣ್ಣಿಗೆ. ಸೊ ಈ 4 ಪ್ಲಸ್ 5 ನಾವು ತಗೋಬೇಕು. 4 ಪ್ಲಸ್ 5 ಎಷ್ಟು? ಕೇವಲ ಅಷ್ಟೇ. ಯಾಕಂದರೆ ಫಸ್ಟ್ ಅದನ್ನೇ ಮಾಡಬೇಕಾಗತ್ತೆ. ಸೊ 9. ಸೊ ಇದನ್ನಷ್ಟೇ ಬರ್ಕೊತೀನಿ, ಉಳಿಕಿದ್ದೆಲ್ಲ ಸೇಮ್ ಮಾಡ್ಕೊತೀನಿ. ಸೊ 10 ಇಸ್ ಈಕ್ವಲ್ ಟು 10 ಫ್ಲವರ್ ಬ್ರಾಕೆಟ್ 36 ಪ್ಲಸ್ ಓಪನ್ ಬ್ರಾಕೆಟ್ 18 ಡಿವೈಡೆಡ್ ಬೈ ಅಲ್ಪವರ್ಣ ಕ್ಲೋಸ್ ಮೈನಸ್ 4 ಪುಷ್ಪವರ್ಣ. ನೋಡ್ರಿ, ನಾನು ಏನಾದರೂ ಮಾಡಿದ್ದೇನೆ? ನೋ, ಜಸ್ಟ್ ಈ ಲೆಕ್ಕವನ್ನಷ್ಟೇ ಬಿಡಿಸ್ತೀನಿ. ತದನಂತರ ಇದು ಮುಗೀತು. ಸೊ ಈ ಆವರಣ ಮಾಡಬೇಕು. ಈ ಆವರಣ ಎಲ್ಲಿದೆ? 18 ಡಿವೈಡ್ ಬೈ 9 ಸೊ ಈ ಲೆಕ್ಕವನ್ನು ಮಾಡಬೇಕು. ಸೊ ಅಂದರೆ ಇಡೀ ಲೆಕ್ಕವನ್ನು ಇಡೀ ಬಾಕ್ಸ್ ಹೋಗುತ್ತೆ ಈಗ. ಸೊ 18ನ್ನು 9ರಿಂದ ಬಾಕ್ಸ್ರಿ. 18ನ್ನು 9ರಿಂದ ಬಾಕ್ಸೋದು ಒಂದೇ, ಕಡತ ಹೊಡೆಯೋದು ಒಂದೇ. ನೆನಪಿರಲಿ, 9 1 9 9 2 18. ಸೊ ಇದಕ್ಕೆ ಉತ್ತರ 2 ಬಂದಿದೆ. ಸೊ ಉಳಿಕಿದ್ದೆಲ್ಲ ಸೇಮ್ ಬರ್ಕೋಬೇಕು. 10 ಫ್ಲವರ್ ಬ್ರಾಕೆಟ್ 36 ಪ್ಲಸ್ ನೆಕ್ಸ್ಟ್ ಮೈನಸ್ 4. ನೋಡ್ರಿ, ನಾನು ಇದರಲ್ಲಿ ಏನೂ ಬರ್ಕೊಂಡಿಲ್ಲ, ಮತ್ತು ಬ್ರಾಕೆಟ್ ಓಪನ್ ಮಾಡಿದೆ. ಯಾವಾಗ ಆ ಲೆಕ್ಕದಲ್ಲಿ ಇಡೀ ಕೊನೆಯದಾಗಿ ಒಂದೇ ಸಂಖ್ಯೆ ಉಳಿಯುತ್ತೆ ಆವಾಗ ಏನು ಮಾಡ್ತು? ಬ್ರಾಕೆಟ್ನ ತೆಗೆದು ಬಿಡಬೇಕು. ಸೊ ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಮಾಡಬೇಕು. ಇಲ್ಲಿ ನೋಡ್ರಿ, ಇನ್ನೂ ಈಗ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಮಾಡಬೇಕು. ಸೊ ಫ್ಲವರ್ ಬ್ರಾಕೆಟ್ ಅಂದರೆ 36 ಪ್ಲಸ್ 2 ಮೈನಸ್ 4 ಇದೆ. ಸೊ ಅದರಲ್ಲಿ ಒಂದೊಂದಾಗಿ ಬಿಡಿಸ್ಬೇಕು. ಸೊ ಇಲ್ಲಿ ಏನ್ಲಿಕ್ಕೆ ನಾನೇನು ಮಾಡ್ತಪ್ಪ ಅಂದರೆ, ಕೂಡಿಸೋ ಲೆಕ್ಕದ ಕೇರ್ಫುಲ್ಲಾಗಿ ಈ 4ಕ್ಕೆ ಮೈನಸ್ ಚಿಹ್ನೆ ಇದೆ, 2ಕ್ಕೆ ಪ್ಲಸ್ ಚಿಹ್ನೆ ಇದೆ, 36ಕ್ಕೆ ಏನಿಲ್ಲ, ಒಂದು ಪ್ಲಸ್ ಹಾಕ್ಕೊಂತೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲೊಂದು ಪ್ಲಸ್ ಇದೆ, ಇಲ್ಲೊಂದು ಪ್ಲಸ್ ಇದೆ, ಮೈನಸ್ ಇದೆ. ನೋಡಿ, ನೆನಪಿರ್ಬೇಕು, ಈಗ ಕೂಡಿಸೋದು ಕಳೆದೈತೆ, ಅವಾಗ ನಾವೇನು ಮಾಡಬೇಕು? ಡಿ ಮಾಸ್ ನೋಡ್ಬೇಕು. ಎ ಫಸ್ಟ್ ಬರುತ್ತೆ, ಆಮೇಲೆ ಎಸ್ ಬರ್ತದೆ. ಅಂದರೆ ಎಡಿಷನ್ ಫಸ್ಟು, ಆಮೇಲೆ ಮೈನಸ್ಸು. ಸೊ ಎಡಿಷನ್ ಫಸ್ಟ್ ಮಾಡ್ಬೇಕು. ಎಡಿಷನ್ ಮಾಡ್ಬೇಕಂದ್ರೆ ನಿಮ್ಮ ತಲೆಗಿರ್ಬೇಕು, 2 ಪ್ಲಸ್ ಚಿಹ್ನೆ ಆದರೆ ಇರಬೇಕು, ಇಲ್ಲ 2 ಮೈನಸ್ ಚಿಹ್ನೆ ಆದರೆ ಇರಬೇಕು ಕೂಡ್ಸಕ್ಕೆ. ಸೊ ಇಲ್ಲಿ 2 ಮೈನಸ್ ಅಂತ ಇಲ್ಲವೇನು, 2 ಪ್ಲಸ್ ಇದೆ, ಇಲ್ಲೊಂದು ಪ್ಲಸ್ ಇದೆ, ಇವೆರಡನ್ನ ಕೂಡಿಸ್ಬೇಕು. ಸೊ ಕೆಲವೊಂದಿಷ್ಟು ಮಂದಿ ಬಹಳ ಮಿಸ್ಟೇಕ್ ಮಾಡೋದು ಮಕ್ಕಳು ಇಲ್ಲೇ, ಅದಕ್ಕೆ ಆಗಿನೇ. ಸೊ ಈ ಥರ ಚಿಹ್ನೆಗಳನ್ನ ಹಾಕೊಂಡ್ಬಿಟ್ರೆ ತೊಂದರೆ ಆಗಲ್ಲ. ಸೊ ಇದನ್ನ ಕೂಡಿಸ್ರಿ. 36 ಪ್ಲಸ್ 2 8 ಮೈನಸ್ 4 ಹಂಗೆ ಇಟ್ಕೋರಿ. ಸೊ ಇಲ್ಲಿರೋ 10 ಹಂಗೆ ಬರ್ಕೊಡ್ರಿ. ಇನ್ನೂ ಇದು ಕೆಲಸ ಆಗಿಲ್ಲ. ಈಗ 8ರಲ್ಲಿ 4ನ್ನು ಕಳೀರಿ. ಜಸ್ಟ್ 8ರಲ್ಲಿ 4ನ್ನು ಕಳೀರಿ. ಸಾರಿ, 36 ಪ್ಲಸ್ 2 38. ಸೊ ಏನಾಗಿಲ್ಲ, 36 ಪ್ಲಸ್ 2 38. ಈಗ ನೋಡ್ರಿ, 38ರಲ್ಲಿ 4ನ್ನು ಕಳೀರಿ ಕ್ಲೀನಾಗಿ. 38ರಲ್ಲಿ 4 ಹೋದರೆ 34. ಸೊ ಇದು 34 ಹಂಗೆ ಬರ್ಕೋರಿ. ಸೊ ಇಲ್ಲಿ ನೋಡ್ರಿ 10 ಇದೆ, 10 ಮತ್ತು ಬ್ರಾಕೆಟ್ ನೋಡಕ್ಕೆ ಏನೂ ಇಲ್ಲ ಅಂತ ಇಲ್ಲಿ ನೀವು ಮಿಸ್ಟೇಕ್ ಇಲ್ಲೇ ಮಾಡೋದು. ಸೊ ನಾನು ಆಗಲೇ ಹೇಳಿದೆ, ಇಲ್ಲೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಅಂತ. ಸೊ ಯಾವಾಗ ನಂಬರು ಮತ್ತು ಯಾವಾಗ ಬ್ರಾಕೆಟ್ ಇವೆರಡರ ಮಧ್ಯೆ ಏನೂ ಇಲ್ಲ ಅಂತಂದಾಗ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಮಲ್ಟಿಪ್ಲಿಕೇಶನ್ ಹಾಕಬೇಕು. ನೆನಪಿರಲಿ, ಯಾವಾಗ ನಂಬರು ಮತ್ತು ಬ್ರಾಕೆಟ್ ಮಧ್ಯೆ ಏನೂ ಇಲ್ಲ ಅಂದರೆ ಮಲ್ಟಿಪ್ಲಿಕೇಶನ್ ಚಿಹ್ನೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕಲೇಬೇಕು, ಕಂಪಲ್ಸರಿ. ಸೊ ಈಗ ನೋಡ್ರಿ, ಇವೆರಡನ್ನ ಗುಣಿಸ್ರಿ. 10 × 34 = 340. ಇದು ನಮ್ಮ ಫೈನಲ್ ಆನ್ಸರ್ ಆಗಿರ್ತದೆ. ಸೊ ನಾವು ಒಂದೊಂದಾಗಿ ಯಾವ ರೀತಿ ಕ್ಲೀನಾಗಿ ಬಿಡಿಸ್ಕೊಂಡ್ಬಂದ್ವಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿರಿ. ಸೊ ನೆನಪಿರಲಿ, ಸಂಖ್ಯೆ ಮತ್ತು ಆವರಣದ ಮಧ್ಯೆ ಏನೂ ಇಲ್ಲ ಅಂದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಕಂಪಲ್ಸರಿ ಹಾಕಲೇಬೇಕು. ಸೊ ಕೊನೆಯದಾಗಿ ನಾವೇನು ಮಾಡಿದ್ವಿ, ಗುಣಿಸಿ. ಸೊ ನಮಗೆ ಇಲ್ಲೇ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತಂದರೆ ಸ್ಟಾರ್ಟಿಂಗ್ ಲೆಕ್ಕವನ್ನು ನೋಡಬೇಕಾದ್ರೆ ಇಲ್ಲಿ ಏನು ಖಾಲಿ ಇದೆ ಅಂತ ಅಲ್ಲಿ ಮಲ್ಟಿಪ್ಲಿಕೇಶನ್ ಚಿಹ್ನೆ ಹಾಕೊಂಬಂದ್ಬಿಟ್ರೆ ಕಂಟಿನ್ಯೂ ನೀವೇ ಹಾಕ್ಕೊಂಬಂದ್ಬಿಡ್ತೀರಿ ಲೆಕ್ಕ ಮುಗಿಯತ್ತಾನೆ. ಸೊ ಆಟೋಮೆಟಿಕ್ ಆನ್ಸರ್ ತಾನಾಗೆ ಬರ್ತದೆ, ಕನ್ಫ್ಯೂಸ್ ಆಗೋದು ಏನಿಲ್ಲ. ಸೊ ಇನ್ನೊಂದು ಲೆಕ್ಕ ನೋಡೋಣ ಇದ್ರ ಮೇಲೆ. ಸೊ ಬನ್ನಿ, ಇನ್ನೊಂದು ಲೆಕ್ಕವನ್ನು ನೋಡೋಣ. ಸೊ ಚೌಕಾವರಣ 25 ಪ್ಲಸ್ ಸೊ ಫ್ಲವರ್ ಬ್ರಾಕೆಟ್ 18 ಪ್ಲಸ್ 18
ಇಂಟು 9 ಪ್ಲಸ್ 3. ಸೊ ಇಲ್ಲಿ ಇದನ್ನ ಹಾಕೋಣ, -4 ಡಿವೈಡ್ ಬೈ 4 ಕ್ಲೋಸ್ ಮಾಡೋಣ. ಬನ್ನಿ, ಇಷ್ಟು ಲೆಕ್ಕ ಇದೆ. ನೋಡಾಕ ಏನು ಮರ ಇಷ್ಟು ಉದ್ದ ಕೊಟ್ರ ಅಂತಾರೆ, ಏನೂ ಇಲ್ಲ, ಬೇರೆ ಪ್ಲಸ್ ಇಂಟು ಅಷ್ಟೇ ಇದೆ. ಅಲ್ಲೊಂದು ಡಿವೈಡ್ ಬೈ ಇಷ್ಟೇ, ಏನಿಲ್ಲ, ಭಾಳ ಸಿಂಪಲ್ ಅದ. ನೋಡಂಬರಿಗೆ ಓಕೆ, ಲೆಕ್ಕವನ್ನು ಬಿಡಿಸೋಕ್ಕಿಂತ ಮೊದಲು ನಮ್ಗೇನು ಕಾಣ್ತಾ ಇದೆ, ಬ್ರಾಕೆಟ್ ಕಾಣ್ತಾ ಇದ್ದೇವೆ. ಸೊ ನಾವು ಫಾರ್ಮುಲಾ ಬರ್ಕೋಬೇಕು. BODMAS. ಬಿ ಅಂದ ತಕ್ಷಣ ನೆನಪಾಗ ನಿನಗೆ ಸ್ಟ್ರೇಟ್ ಬ್ರಾಕೆಟ್, ಆಫ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್, ಈ 4 ಬ್ರಾಕೆಟ್. ಫಸ್ಟ್ ಇದು ನೆನಪಾಗ, ಇದು ಎಲ್ಲೇನ ಕಾಣಕತ್ತೆ ಅಂತ ಅಬ್ಸರ್ವ್ ಮಾಡಿರಿ, ಎಲ್ಲಿ ಇಲ್ಲ. ಸೊ ಇದನ್ನು ಬಿಟ್ಬಿಡ್ತಿ, ಇದನ್ನ ನೋಡ್ತಿ, ಇದೆಲ್ಲೇನ ಕಾಣಕೈತಿ, ಎಸ್ ಅಫ್ಕೋರ್ಸ್ ಇಲ್ಲಿ ಕಾಣಕೈತಿ, ನೋಡಿ ಕಾಣತ್ತಾರ. ಸೊ ಅಂದ್ರೆ ಇದನ್ನೇ ಅಷ್ಟೇ ಮಾಡೋ, 9 + 3 12. ಸೊ ಅದ್ರ ಕೆಳಗಷ್ಟೇ, ಉಳ್ಕಿದೆಲ್ಲ ಸೇಮ್ ಬರೀತಿ. ಸೊ 25 + 18 + 18 ಇಂಟು, ಸೊ -4 ಡಿವೈಡ್ ಬೈ 4 ಫ್ಲವರ್ ಬ್ರಾಕೆಟ್, ಅದರಂಗೆ ಚೌಕವರ್ಣ ಕ್ಲೋಸ್ ಮಾಡಿದ್ವಿ. ಸೊ ಈಗ ನೋಡ್ರಿ, ಈಗ ಏನು ಮಾಡಬೇಕು, ಸೊ ಈ ಬ್ರಾಕೆಟ್ ನೋಡಕ್ಕೆ, ಈ ಬ್ರಾಕೆಟ್ ಐತೆ, ಹೌದು, ಇಲ್ಲಿದ್ದ ಹಿಡಿದು ಇಲ್ಲಿ ತನ ಅದೇ ಐತಿ. ಅದ್ರೊಳಗೆ ನೋಡ್ರಿ ಪ್ಲಸ್ ಐತೆ, ಇಂಟು ಐತೆ, ಮೈನಸ್ ಐತೆ, ಡಿವೈಡ್ ಐತೆ. ಇದ್ರಾಗ ಏನು ಮಾಡಬೇಕು, ಸೊ ಏನು ಮಾಡ್ಬಾರ್ದು, ಅವಾಗ ಇದನ್ನು ಫಾಲೋ ಮಾಡಬೇಕು, ಡಿ ಮಾಸ್ನ ಫಾಲೋ. ಡಿ ಅಂದರೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಮೈನಸ್. ಇದ್ರೊಳಗೆ ಫಸ್ಟ್ ಯಾವ್ದು ಬರುತ್ತೆ, ಡಿವಿಷನ್. ಸೊ ಡಿವಿಷನ್ ಫಸ್ಟ್ ಮಾಡ್ರಿ, ಇಲ್ಲೈತೆ ಡಿವಿಷನ್, ಇಲ್ಲೈತೆ ನೋಡ್ರಿ, ಇದಕ್ಕೆ ಬಾಕ್ಸ್ ಹಾಕ್ರಿ. 4 ಡಿವೈಡ್ ಬೈ 4, 4 ಬಾಗ್ಲಿ 4 ಎಷ್ಟು ಬರ್ತದೆ ಕೂತ್ರ, 1 ಬರ್ತದೆ. ಕೆಲವೊಂದು ಮಕ್ಳು ಏನು ಮಾಡ್ತಾರ, 4 4 16 ಬರೀತಾರೆ. ಸೊ ಹಂಗೆ ಮಾಡಬಾರ್ದು, ಬಾಕರ ಅಂದರೆ ಭಾಗಿಸ್ಬೇಕು. ಸೊ ಉಳ್ಕಿದೆಲ್ಲ ಸೇಮ್. ಸೊ 25 ಪ್ಲಸ್ ಫ್ಲವರ್ ಬ್ರಾಕೆಟ್ 18 ಪ್ಲಸ್ 18 ಇಂಟು 12 ಮೈನಸ್ ಈ 1 ಇಲ್ಲಿ ಬರ್ಕೊತೀನಿ. ಸೊ ಕಂಪ್ಲೀಟ್, ಇದೊಂದು ಕಂಪ್ಲೀಟ್. ಈಗ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಂಟು ಇದೆ, ಮೈನಸ್ ಇದೆ. ಸೊ ಇಂಟು ಮಾಡ್ರಿ, 18 ಇಂಟು 12 ಲೆಕ್ಕ ಸೈಡ್ ಮಾಡ್ಕೊಳ್ರಿ ಲೆಕ್ಕವನ್ನು, ಪ್ರಾಬ್ಲಮ್ ಇಲ್ಲ. 12 ಗಂಟ್ಲೆ 96, 9 ಕ್ಯಾರಿ 6, 12 1 12, 12 9 ಕೂಡಿಸ್ರಿ 21. ಸೊ 214 ಕೆಳಗೆ ಚಂದ 214 ಬರ್ಕೊಳ್ರಿ. ಸೊ ಉಳಿಕಿದೆಲ್ಲ ಸೇಮ್, 18 18 ಪ್ಲಸ್ -1. ಸೊ 25 ಪ್ಲಸ್ ನೋಡ್ರಿ, ಈಗ ಇಲ್ಲಿ ಏನಕ್ಕೂ ಪ್ಲಸ್ ಇರುತ್ತೆ, 18 ಪ್ಲಸ್ ಐತೆ, 214 ಪ್ಲಸ್ ಐತೆ, -1 ಐತೆ. ಸೊ 2 ಪ್ಲಸ್ ಇದ್ರೆ ಕೂಡಿಸ್ಬೇಕಂದ್ರೆ 18 ಪ್ಲಸ್ 216 ಕೂಡಿಸ್ರಿ. ಸೊ ಈ ಕಡೆ ತಗೋರಿ ಕಡೆಗೆ. ಸೊ 216 ಪ್ಲಸ್ 18 ಕೂಡಿಸ್ರಿ. 6 8 14, 1 1 3. ಸೊ 234. 234 ಒಂದನ್ನು ಕಳೆದು ಬಿಡ್ರಿ ಡೈರೆಕ್ಟ್. 234 1 ಹೋದರೆ 233. ಸೊ ಇದನ್ನು ಡೈರೆಕ್ಟ್ ಇಲ್ಲಿ ಬರ್ಕೋರಿ, 233. ಈ ಫ್ಲವರ್ ಬ್ರಾಕೆಟ್ ತೆಗೆದು ಬಿಡ್ರಿ, ರಿಮೂವ್ ಮಾಡಿಬಿಡ್ರಿ. ಸೊ ಇಲ್ಲಿ 25 ಪ್ಲಸ್, ಸೊ ಬಂದಂಥ ಉತ್ತರಕ್ಕೆ 25 ಕೂಡಿಸ್ಬೇಕಾಗಿದೆ ಅಷ್ಟೇ. ಸೊ 233ಕ್ಕೆ 25 ಕೂಡಿಸಿದ್ರೆ 5 3 8, 2 3 5, 2ಕ್ಕೆ 2. ಸೊ ನಮ್ಮ ಫೈನಲ್ ಉತ್ತರ 258. ಈಗೂ ಬ್ರಾಕೆಟ್ ತೆಗೋಕ್ಕೂ ಒಂದೇ ನಂಬರ್ ಬಂದಿದೆ. ಸೊ ಇಷ್ಟೆಲ್ಲ ನಾವು ಸರ್ಕಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಯಾವಾಗ ಬಾಡ್ಮಾಸ್ ಫಾರ್ಮುಲಾ ಗೊತ್ತಾಗುತ್ತೆ, ಪ್ರತಿಯೊಂದು ಸ್ಟೆಪ್ಸ್ ನಮ್ಮ ಇರಲಾರ್ದಾಗ ಪ್ರತಿಯೊಂದನ್ನು ಬಿಡಿಸಿದಾಗ ಹೋದಾಗ ಕ್ಲಿಯರ್ ಆಗುತ್ತೆ. ಸೊ ಇಷ್ಟೆಲ್ಲ ನೀವು ಮಾಡಲೇಬೇಕು. ಸೊ ಇಷ್ಟೆಲ್ಲ ನೀವು ಪರ್ಫೆಕ್ಟ್ ಆದರೆ ಮಾತ್ರ ಈ ಪಾಠದ ಮೇಲೆ 1 ಮಾರ್ಕ್ಸು ಹೋಗಕ್ಕೆ ಸಾಧ್ಯ ಇಲ್ಲ. ನೆನಪಿರಲಿ, ಇದು ಕೇವಲ ನಾನು ಮಾಡ್ತಾ ಇರೋದು ಕೇವಲ ಅಂದರೆ ಕೇವಲ ಹೋಲ್ ನಂಬರ್ ಮೇಲೆ ಮಾತ್ರ, ಕೇವಲ ಪೂರ್ಣ ಸಂಖ್ಯೆ ಮೇಲೆ ಮಾತ್ರ ಮಾಡ್ತಾ ಇದ್ದೀನಿ ನಿಮಗಿನ್ನು. ಸೊ ಅದಾದಮೇಲೆ ಭಿನ್ನರಾಶಿ ಸಂಖ್ಯೆ ಮೇಲೆ ಸಹ ಕೇಳ್ತಾರೆ. ಸೊ ಭಿನ್ನರಾಶಿ ಕಾನ್ಸೆಪ್ಟ್ ಆದಮೇಲೆ ನಾನು ಮಾಡಿಕೊಡ್ತೀನಿ. ಅದೇ ರೀತಿ ದಶಮಾಂಶ ಸಂಖ್ಯೆ ಮೇಲೂ ಕೇಳ್ತಾರೆ. ಸೊ ಇದ್ರ ಮೇಲೂ ಸರಳೀಕರಣ ಕೇಳ್ತಾರೆ, ಇದ್ರ ಮೇಲೂ ಸರಳೀಕರಣ, ಇದ್ರ ಮೇಲೆ ಇದು ಹೋಲ್ ನಂಬರ್ಸ್, ಫ್ರಾಕ್ಷನ್ಸ್ ಮೇಲೆ ಡೆಸಿಮಲ್ಸ್. ಸೊ ಡೆಸಿಮಲ್ ಮೇಲೂ ಸಿಂಪ್ಲಿಫಿಕೇಶನ್ ಕೇಳ್ತಾರೆ, ಫ್ರಾಕ್ಷನ್ ಮೇಲೂ ಸಿಂಪ್ಲಿಫಿಕೇಶನ್ ಕೇಳ್ತಾರೆ, ಹೋಲ್ ನಂಬರ್ಸ್ ಮೇಲೂ ಸಿಂಪ್ಲಿಫಿಕೇಶನ್. ಸೊ ಎಲ್ಲ ಟಾಪಿಕ್ ಅಂದರೆ ನೀವು ಒಂದು ಪರ್ಫೆಕ್ಟ್ ಆದರೆ ಉಳಿಕಿದ್ದೇನು ದೊಡ್ಡದಾಗೋದಲ್ಲ. ಸೊ ಪರ್ಫೆಕ್ಟಾಗಿ ತಿಳ್ಕೋಬೇಕು, ಯಾವುದನ್ನು ಫಸ್ಟ್ ಬಿಡಿಸ್ಬೇಕು, ಯಾವುದೆಂಬುದು ಇಂಪಾರ್ಟೆಂಟ್ ಆಗುತ್ತೆ.
ಇನ್ನೊಂದು ಲೆಕ್ಕ ನೋಡೋಣ ಬರ್ರಿ. 78 ಡಿವೈಡ್ ಇಂಟು 100 ಡಿವೈಡ್ ಬೈ 50 ಪ್ಲಸ್ 36 ಮೈನಸ್ 40. ಇದಕ್ಕೆ ಬ್ರಾಕೆಟ್ ಹಾಕಮ್ಮ, ಇದಕ್ಕೆ ಫ್ಲವರ್ ಬ್ರಾಕೆಟ್ ಹಾಕಮ್ಮ. ಮತ್ತೆ ಏನು ಮಾಡಮ್ರಿ, -100 ಮಾಡಮ್ಮ. ಇಷ್ಟು ಈ ಆನ್ಸರ್ ಹೆಂಗೆ ಮಾಡ್ತು ನೋಡಮ್ಮ. ಇದಕ್ಕೆ ಕ್ಲೋಸ್ ಮಾಡಮ್ಮ. ಓಕೆನಾ, ಎಲ್ಲ ಬ್ರಾಕೆಟ್ ಬೆಳೆಸ್ದಂಗೆ ಆಯಿತು. ಓಕೆ ನೋಡಿರಿ, ಫಸ್ಟ್ ಏನು ಮಾಡ್ಬೇಕಾಯ್ತು ನಾವು, ಇದನ್ನು ಮಾಡ್ಬೇಕಾಯ್ತು. ಇದು ಎಲ್ಲೆಲ್ಲೆಲ್ಲಿ ಕಾಣ್ತಾನೆ ಇಲ್ಲ, ಬಿಟ್ಬಿಟ್ವಿ. ಇದನ್ನು ಮಾಡಬೇಕು, ಇದಂತೂ ಇಲ್ಲಿ ಕಾಣ್ತಾ ಇದೆ. 36 ಮೈನಸ್ 40 ಇಲ್ಲಿ ನೋಡ್ರಿ. 36 ಮೈನಸ್ 40 ಹೆಂಗೆ ನೋಡ್ರಿ, 36 40 40ರಾಗೆ 36 ಕಳಿಬೇಕು. ಸೊ 40 36 ಕಳೆದ್ರೆ 4. ಎಂತ 4 -4 ಯಾಕ, ದೊಡ್ಡ ನಂಬರಿಗೆ ಮೈನಸ್ ಚಿಹ್ನೆ ಇದೆ. ಸೊ ಮೈನಸ್ನಾಗ ಇಡಬೇಕು. ಸೊ ಇಲ್ಲಿ ನೋಡ್ರಿ, ಇಲ್ಲೊಂದು ಸ್ವಲ್ಪ ನಿಮ್ಗೆ ನೀವು ಮಿಸ್ಟೇಕ್ ಮಾಡೋದಿಲ್ಲ. ಸೊ ಇದು -4 ಇದೆ, ಒಳಗಡೆ ಪ್ಲಸ್ ಇದೆ. ಸೊ ಹೆಂಗೆ ಮಾಡ್ಬೇಕೀಗ, -4 ಇದೆ, ಇಲ್ಲಿ ಹೊರಗಡೆ ಪ್ಲಸ್ ಇದೆ, ಕಾಣುತ್ತಿಲ್ಲ. ಈ ಟೋಟಲ್ ಆನ್ಸರ್ಗೆ -4 ಬಂದುಬಿಟ್ಟಿದೆ, ಇಲ್ಲಿ ಪ್ಲಸ್ ಇದೆ. ಅವಾಗ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಹೋಗ್ಬೇಕು. ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್. 2 ಪ್ಲಸ್ ಚಿಹ್ನೆ ಇದ್ದರೆ ಉತ್ತರ ಪ್ಲಸ್ನೇ ಬರುತ್ತೆ, 2 ಮೈನಸ್ನಾಗಿದ್ದರೆ ಉತ್ತರ ಪ್ಲಸ್ನೇ ಬರುತ್ತೆ. ಸೊ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್. ಅಂದರೆ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಎರಡು ಸೇರಿ ಸ್ವಲ್ಪ ಹೊತ್ತು ಕ್ಲಾಶ್ ಆಗಿ ಗುದ್ದಾಡಿ ಸೊ ಮಲ್ಟಿಪ್ಲೈ ಮಾಡಿದಾಗ ಇವೆರಡೂ ಸೇರಿ ನಮ್ಗೆ ಏನಾಗುತ್ತೆ ಅಂದರೆ ಮೈನಸ್ ಆಗುತ್ತೆ. ಅಥವಾ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಸೊ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಗತ್ತೆ. ಸೊ ಏನಾಗುತ್ತಪ್ಪ ಅಂದರೆ, ಎರಡು ಬೇರೆ ಬೇರೆ ಚಿಹ್ನೆಗಳಿದ್ದರೆ ಗುಣಿಸಿ ನಮಗೆ ಮೈನಸ್ ಕೊಡ್ತವೆ. ಸೊ ಇದೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ತಿಳಿದಿರಬೇಕು. ಸೊ ಈಗ ಅದೇ ಇಲ್ಲಿಟ್ಕೊಂಡು ಅದೇ ದೃಷ್ಟಿಯಿಂದ ನಾನು ಡೈರೆಕ್ಟ್ ಹೇಳ್ತೀನಿ. ಈಗ ಏನಂತ, ಇಲ್ಲಿ -4 ಬರ್ತದೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್. ಸೊ -4 ಉಳಿಯುತ್ತೆ. ಸೊ ಉಳಿಕಿದೆಲ್ಲ ಸೇಮ್. 78 ಇಂಟು ಫ್ಲವರ್ ಬ್ರಾಕೆಟ್ 100 ಡಿವೈಡ್ ಬೈ 50. ಸೊ ಪ್ಲಸ್ ಹಾಕೋ ಅವಶ್ಯಕತೆ ಇಲ್ಲ, ಪ್ಲಸ್ ಮೈನಸ್ ಆಗಿ ಮೈನಸ್ ಆಗಿದೆ. ಫ್ಲವರ್ ಬ್ರಾಕೆಟ್ ಕ್ಲೋಸ್, -100. ಈಗ ಬರ್ರಿ, ಫ್ಲವರ್ ಬ್ರಾಕೆಟ್ ಒಳಗೆ ಒಂದು ಡಿವಿಷನ್ ಇದೆ, ಒಂದು ಮೈನಸ್ ಇದೆ. ಸೊ ಡಿವಿಷನ್ ಮಾಡಲೇಬೇಕು. ಸೊ ಡಿವಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ, 50 ಡಿವೈಡ್ ಬೈ 100 ಎಷ್ಟಾಗುತ್ತೆ ನೋಡ್ರಿ. ಸೊ 100ಅನ್ನು 50ಇಂದ ಡಿವೈಡ್ ಮಾಡಿರಿ. ಈ ಝೀರೋ ಕ್ಯಾನ್ಸಲ್. 5 1 5 2, ಉತ್ತರ 2 ಬಂತು, -4. ಸೊ ನೋಡ್ರಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕು. ನಿಮಗೆ ಏನಾದರೂ ಒಂದು ಮಿಸ್ಟೇಕ್ ಆದರೆ ಆನ್ಸರ್ ಮಿಸ್ಟೇಕೆ. ನೀವು ಒಂದು ಸಿಂಬಲ್ ಮಿಸ್ಟೇಕ್ ಮಾಡಿದ್ರೆ ಈಗ ಇದನ್ನೇ ಮಾಡಬೇಕು, 2 4 ಅಲ್ಲ, 4ರಾಗೆ 2 ಕಳಿಬೇಕು. ಸೊ 2 - 4 ಎಷ್ಟಾಗುತ್ತೆ, -2 ಆಗುತ್ತೆ. ಸೊ ನೆನಪಿರಲಿ, 2 - 4 ಅಂದರೆ 2ರಲ್ಲಿ 4 ಅಲ್ಲ, 4ರಲ್ಲಿ 2 ಕಡೆ ಹಾಕತ್ತೀವಿ. ಸೊ 2 ಬರ್ತದೆ. ಎಂತ 2 ಬರ್ತದೆ, ಮೈನಸ್ ಬರ್ತದೆ. ಮೈನಸ್ ಬ್ರಾಕೆಟ್ನ ಹಾಕೊಳ್ರಿ. 78ಕ್ಕೆ 78 ಇಂಟು, ಯಾಕೆ ಬ್ರಾಕೆಟ್ನ ಹಾಕಿದೆ, ಇಲ್ಲೊಂದು ಸಿಂಬಲ್ ಇಲ್ಲೊಂದು ಸಿಂಬಲ್ ಯಾವಾಗಲೂ ಜೊತೆಯಾಗಿ ಬರೋಂಗಿಲ್ಲ. ಸೊ ಹಾಗಾಗಿ -100. ಸೊ ಏನು ಮಾಡೋದು ಸರ್, 78 ಇಂಟು -2 ಗುಣಿಸ್ಬೇಕು. ಈಗ ಯಾಕಂದರೆ ಚೌಕವರ್ಣದೊಳಗೆ ಇಲ್ಲಿ ಇಂಟುನೂ ಐತಿ, ಮೈನಸ್ ಸರ ಈ ಮೈನಸ್ ನೋ. 78 - 2, 78 2 -2, 2 8 16, 2 7 14, ಒಂದು 15. ಆದರೆ ಮೈನಸ್ ಇಡಬೇಕು, ಯಾಕಂದರೆ ಅವ್ರು ಹೇಳಿದ್ನಲ್ಲ, ಗುಣಿಸ್ಬೇಕಾದ್ರೆ ಪ್ಲಸ್ಸು ಮತ್ತು ಮೈನಸ್. ಇದಕ್ಕೇನು ಪ್ಲಸ್ ಇರುತ್ತಾ, ಪ್ಲಸ್ ಈ ಮೈನಸ್ ಏನಂತ ಮೈನಸ್ ಆಗುತ್ತೆ. ಗುಣಾಕಾರ ಮಾಡಿವಿ 156 ಮೈನಸ್ ಐತೆ, ಇಲ್ಲಿ -100 ಅದ. 2 ಮೈನಸ್ ಹೋಗಿ ಏನಾಗ್ತಾವ, ಪ್ಲಸ್ ಆಗ್ತಾವ, ಕೂಡ್ತಾವ. ಈ -150 ಈ -100 ಕೂಡಿಸ್ಬೇಕು. ಯಾಕಂದರೆ ಕೂಡಿಸೋ ಲೆಕ್ಕದಾಗ ಹೇಳುತ್ತೆ, 2 ಪ್ಲಸ್ ಇದ್ರೆ ಕೂಡಿಸ್ರಿ, ಇಲ್ಲ 2 ಮೈನಸ್ ಇದ್ರೆ ಕೂಡಿಸ್ರಿ. ಆದರೆ ಉತ್ತರ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಅದಕ್ಕೆ ಅದೇ ಚಿಹ್ನೆ ಇಡ್ಬೇಕಂದ್ರೆ ಇದ್ರಾಗ 2 ಮೈನಸ್ ಅದಾವ, ಕೂಡಿಸ್ಲೇಬೇಕು. ದೊಡ್ಡ ಸಂಖ್ಯೆ ಯಾವುದು, 150. ಇದಕ್ಕೆ ಮೈನಸ್ ಇದೆ, ಉತ್ತರಕ್ಕೆ ಮೈನಸ್.
156 ಪ್ಲಸ್ 100 256 ಆದರೆ ಮೈನಸ್ 256 ಉತ್ತರ ಆಗಿರ್ತದ. ಸೊ ಇಷ್ಟೆಲ್ಲ ಲೆಕ್ಕವನ್ನು ಸರಿಯಾಗಿ ನಾವೇನು ಮಾಡಬೇಕು, ಬಿಡಿಸ್ಬೇಕು. ನಾವು ಈ ಲೆಕ್ಕ ಇಲ್ಲಿ ಮಾಡಿರ್ತೀವಿ, ಈ ಲೆಕ್ಕವನ್ನು ಮಾಡಿದ್ದೀವಿ. ಸೊ ಇಷ್ಟೆಲ್ಲ ನಾವೇನು ಮಾಡ್ಬೇಕಪ್ಪ ಅಂದರೆ ಪ್ರತಿ ಲೆಕ್ಕನ ಪ್ರತಿ ಮಾಹಿತಿಯನ್ನು ಸರಿಯಾಗಿ ತಿಳ್ಕೊಂಡಿದ್ರೆ ಮಾತ್ರ ಸರಳೀಕರಣ ಸ್ಪಷ್ಟವಾಗಿ ಈಸಿ ಆಗುತ್ತೆ, ಇಲ್ಲಾಂದರೆ ಬಹಳ ಕಷ್ಟ ಆಗುತ್ತೆ. ಸೊ ನೆನಪಿರಲಿ ಇಷ್ಟು ಇದ್ರ ಮೇಲೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಸೊ ನಾನೇನು ಮಾಡಿದ್ದೀನಪ್ಪ ಅಂದ್ರೆ ಇಲ್ಲಿ ತನಕ ಆವರಣ ಇಲ್ಲದಿರುವಾಗ ಯಾವ ರೀತಿ ಮಾಡಬೇಕು ಡಿಮಾಸ್ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಡಿಮಾಸ್ ಆದಮೇಲೆ ODMAS ಇದನ್ನು ತಿಳಿಸ್ಕೊಟ್ಟಿನಿ. ಕೇವಲ ಇದು ಆಕಾರ ಗುಣಾಕಾರ ಕೂಡಿಸು ಕಳಿ ಅಷ್ಟೇ ಹೇಳ್ಕೊಟ್ಟಿನಿ. ಆಮೇಲೆ ವಿಶೇಷ ಗುಣಾಕಾರ ಇತ್ತು ಅದನ್ನು ತಿಳಿಸ್ಕೊಟ್ಟಿನಿ. ಮತ್ತು ಭಾಗಾಕಾರ ಗುಣಾಕಾರ ಕೂಡಿಸು ಕಳಿ. ಇದಾದಮೇಲೆ ಬಾಡ್ ಮಾಸ್ BODMAS ಅಂದರೆ ಬ್ರಾಕೆಟ್ಸ್ ಇದ್ದಾಗ ಹೆಂಗೆ ಮಾಡ್ಬೇಕಂತಲೂ ತಿಳಿಸ್ಕೊಟ್ಟಿನಿ. ವಿಶೇಷ ಗುಣಾಕಾರ ಭಾಗಾಕಾರ ಗುಣಾಕಾರ ಕೂಡಿಸು ಕಳಿ ಇಷ್ಟೆಲ್ಲ ಟಾಪಿಕ್ನ ನಿಮಗೆ ಈ 3 ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಸೊ ಸರಿಯಾಗಿ ನನ್ನ ಇನ್ನೂ ಏನು ಕ್ಲಾಸ್ ಅರ್ಥ ಏನಂದರೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಮತ್ತು ನಿಮಗೆ ಗೊತ್ತಿಲ್ಲ ಮತ್ತೆ ಮತ್ತೆ ವಿಡಿಯೋನ ನೋಡಲೇಬೇಕು. ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ, ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ನಾನು ಲಾಸ್ಟ್ ವಿಡಿಯೋ ಹಾಕಿದಲ್ಲಿ ಲಾಸ್ಟ್ ವಿಡಿಯೋ ಹಾಕಿದಾಗ ಮಕ್ಕಳು ಏನು ಮಾಡಿದರು, ಕಾಮೆಂಟ್ ಮಾಡಿದ್ರು. ನಾನು ಒಂದು ಪ್ರಶ್ನೆ ಕೊಟ್ಟಿದ್ದೆ ಅವರಿಗೆ. ಸೊ ಅವರು ಕಾಮೆಂಟ್ ಮಾಡಿದರು. ಯಾರ್ಯಾರಪ್ಪ ಅಂದರೆ ಹಾಯ್ ಸರ್, ಮೈ ನೇಮ್ ಇಸ್ MD ಮಾಸ್ ಫ್ರಮ್ ವಿಜಯಪುರ ಡಿಸ್ಟಿಕ್ ಅಂತೆ. ಸೊ ವಿಜಯಪುರ ಡಿಸ್ಟಿಕ್ MD ಮಾಸ್ ಅನ್ನೋ ಹುಡುಗ ಕಾಮೆಂಟ್ ಮಾಡಿದ್ದಾನೆ. ಸೊ ಅದನ್ನು ಹೆಸರು ಬರೆದಿದ್ದಾನೆ. ನೆಕ್ಸ್ಟು ನನ್ನ ಕ್ವಶನಿಗೆ ಇಶಾಕ್ ಪಾಟೀಲ್ ಅಂತ ಕ್ವಶನ್ ಆನ್ಸರ್ 10 ಅಂತ ಕಳಿಸಿದರೆ ಕಂಗ್ರ್ಯಾಚುಲೇಷನ್ಸ್, ಇದು ಕೂಡ ಸರಿ ಇದೆ ಉತ್ತರ. ನೆಕ್ಸ್ಟ್ ಇನ್ನೊಬ್ರು ಯಾರು ಹೆಸರು ಮೆನ್ಷನ್ ಮಾಡಿಲ್ಲ, ಆದರೆ ಶ್ರೀದೇವಿ ಅನ್ನೋ ಅಕೌಂಟಿಂದ ಬಂದಿದೆ. ಸೊ ಆನ್ಸರ್ ಇಸ್ 10, ಇವ್ರದ್ದು ಸರಿ ಇದೆ. ಇನ್ನೊಬ್ರು ಅಷ್ಟೇ ಹೆಸರನ್ನು ಮೆನ್ಷನ್ ಮಾಡಿಲ್ಲ, ಗವಿಶ್ರೀ ಅಂತ ಇದೆ, ಅದಕ್ಕೂ ಉತ್ತರ 10, ಅದನ್ನು ಸರಿಯಾಗಿದೆ. ಯಾರೆಲ್ಲ ಮೇಡಮ್ ಆಗಲು ಟೀಚರ್ಸ್ ಆಗಲು ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರಲ್ಲಿ ನೀವೆಲ್ಲ ಆನ್ಸರ್ ಮಾಡಿದರೆ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್, ಆನ್ಸರ್ ಸರಿ ಇದೆ. ಸೊ ನೀವು ಈ ರೀತಿ ನೀವೇನು ಮಾಡ್ಬೇಕಂತಂದರೆ ಪ್ರತಿಯೊಂದು ನಾವು ಕೊಟ್ಟಾಗ ನೀವೇನು ಮಾಡಿದ್ರೆ ಬಹಳ ಖುಷಿ ಆಗುತ್ತೆ. ನೋಡಿರಿ ಇಷ್ಟೆಲ್ಲ ಆನ್ಸರ್ ನೀವು ಕಾಮೆಂಟ್ ಮಾಡಿದರೆ ನಮಗೆ ನನಗೆ ಅನಿಸುತ್ತೆ ಹೌದಲ್ಲ ನಾನು ಹಾಕಿದ್ದಕ್ಕೂ ಸಾರ್ಥಕ ಇದೆ, ನೋಡ್ತಾ ಇದ್ದಾರೆ ಮಕ್ಕಳು, ಕಲಿತಾ ಇದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಪ್ರತಿಯೊಂದನ್ನು ನೀವು ಅಷ್ಟೇ ನಾವೇನಾದರೂ ಕ್ವಶನ್ ಕೊಟ್ಟ ನೀವು ಮಾಡಿ, ನಿಮ್ಮ ಹೆಸರು ಹಾಕ್ರಿ, ಡಿಸ್ಟಿಕ್ ಹಾಕ್ರಿ, ಊರ ಹೆಸರು ಹಾಕ್ರಿ, ಹಾಗೆ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ವಿಡಿಯೋವನ್ನು ಬಹಳ ಜನಕ್ಕೆ ಶೇರ್ ಮಾಡಿರಿ. ಸೊ ಇಷ್ಟೆಲ್ಲ ಟಾಪಿಕ್ ಮಾಡಿದ್ದೀನಿ ಈ ಪಾಠದಲ್ಲಿ. ಸೊ ಡೀಟೇಲ್ಡ್ ಆಗಿ ಸರಳೀಕರಣ ಕಂಪ್ಲೀಟ್ ಆಗಿದೆ. ಸೊ ಇದ್ರ ಮೇಲೆ ಸೊ ನಾನು ಎಕ್ಸಾಮಲ್ಲಿ ಏನು ಕೇಳಿದ್ದಾರೆ, ಸೊ ನವೋದಯಕ್ಕೆ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಈ ಸದ್ಯ JNV ಏನೆಲ್ಲ ಕೇಳಿದರೆ, ಈ ಹೋದ ವರ್ಷ ಆಗಿರ್ಬೋದು, ಆ ಕಡೆ ವರ್ಷ ಅಂದ್ರೆ ಆ ಕಡೆ ವರ್ಷ, ಇವನ್ನೆಲ್ಲ ಕ್ವಶನ್ಸ್ ತರ್ತೀನಿ, ನಾವೆಲ್ಲ ಡಿಸ್ಕಸ್ ಮಾಡೋಣ. ಒಂದು ಸೆಕೆಂಡ್. ಓಕೆ, ಇಷ್ಟೆಲ್ಲ ಕ್ವಶನ್ಸ್ನ ತರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿನೇ ಏನು ಮಾಡ್ತೀನಿ, JNV ಒಳಗೆ ಏನಂತ ಪ್ರಶ್ನೆಗಳನ್ನು ಕೇಳಿದರೆ ಅದನ್ನೆಲ್ಲ ಪ್ರತಿಯೊಬ್ಬರು ನಾವು ಡಿಸ್ಕಸ್ ಮಾಡೋಣ. ಓಕೆ, ಇಷ್ಟು ವಿಡಿಯೋ ಸಾಕನ್ಸುತ್ತೆ. ಸೊ ಇದ್ರ ಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಪಲ್ಸರಿ ಫೈನಲ್ CUS ಇರೋ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಆನ್ಲೈನ್ ಕ್ಲಾಸಿಗೆ ನೀವಿನ್ನೂ ಜಾಯಿನ್ ಆಗಿಲ್ಲ, ಸೊ ನಿಮಗೆ ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಕು ನೀವು ಏನು ಮಾಡೋಗಪ್ಪ ಅಂದರೆ ಕೆಳಗೆ ಕೊಟ್ಟಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಲೇಬೇಕು ಕಂಪಲ್ಸರಿ. ಕೆಲವೊಬ್ರು ಇನ್ನೂ ವಿಡಿಯೋದಲ್ಲೇ ನೋಡ್ತಾ ಇದ್ದಾರೆ. ನಾನು ಜಸ್ಟ್ ಪಾಠ ಮಾಡ್ತೀನಿ, ಕೆಲವೊಂದು ಡೌಟ್ ನಮಗೆ ಗೊತ್ತಾಗಲ್ಲ, ಕ್ಲಿಯರ್ ಮಾಡೋಕ್ಕಲ್ಲ. ಆದರೆ ಆನ್ಲೈನ್ ಕ್ಲಾಸ್ ನೀವು ಜಾಯ್ನ್ ಆಗಿದ್ರಪ್ಪ ಅಂದರೆ ಕೇವಲ 4,000 ರೂಪಾಯಿಗೆ ಯಾರೆಲ್ಲ ಮನೇಲಿ ಕುಂತು ಕಲಿಬೇಕಂತ ಆಸಕ್ತಿ ಇದೆ, ಯಾರೆಲ್ಲಿಗೆ ಹಾಸ್ಟೆಲ್ಗೆ ಹೋಗ್ತಾ ಇಲ್ಲ ಕೋಚಿಂಗ್ಗೆ, ಸೊ ಅವರೆಲ್ಲ ನಮ್ಮನ್ನು ಕ್ಲಾಸನ್ನು ತೊಗೋಬೋದು. ಸೊ ಅಲ್ಲಿ ಸಹ ನಾವು ಕ್ಲಾಸ್ ಮಾಡ್ತೀವಿ. ಪ್ರತಿಯೊಬ್ಬರು ನೀವೇನು ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಸೊ ಈ ನಂಬರಿಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಮಾಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.